IPL 2027 ಒಂದು ಮ್ಯಾಸಿವ್ ಇನ್ಫಾರ್ಮೇಶನ್ ಬಂದಿದೆ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಏನಾಗಲ್ಲ. ಅಪ್ಡೇಟ್ ಏನಪ್ಪ ಅಂದ್ರೆ, ಈ IPL ಇಷ್ಟೊಂದು ಫಾಸ್ಟ್ ಆಗಿ ಮತ್ತು ಇಷ್ಟೊಂದು ಗ್ರೋ ಆಗ್ತದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅದು ಫಾರಿನ್ ಪ್ಲೇಯರ್ಸ್ ಇಂದ. ಈಗ ನೀವೇ ಥಿಂಕ್ ಮಾಡಿ, ಈ IPL ಅಲ್ಲಿ ಫಾರಿನ್ ಪ್ಲೇಯರ್ಸ್ ನ ತೆಗೆಸಿ ಜಸ್ಟ್ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಇಂದ IPL ಆಡಿಸ್ರಿ, ಹೆಂಗಿರುತ್ತೆ ಟೂರ್ನಮೆಂಟ್? ಬೋರ್ ಆಗುತ್ತೆ ಮತ್ತು ಆ ಒಂದು ಮ್ಯಾಜಿಕ್ ಇರಲ್ಲ. ಆದ್ರೆ ಫಾರಿನ್ ಪ್ಲೇಯರ್ಸ್ ಎಂಟ್ರಿ ಕೊಟ್ರೆ ಆ ಒಂದು ಕಿಕ್ ಇರುತ್ತೆ ಮತ್ತು ಎಕ್ಸೈಟಿಂಗ್ ಆಗಿರುತ್ತೆ ಆ ಒಂದು ಟೂರ್ನಮೆಂಟ್. ಆದ್ರೆ ಟೈಮ್ಸ್ ಆಫ್ ಇಂಡಿಯಾ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ದಿಸ್ ಇಸ್ ಮ್ಯಾಸಿವ್ ಇನ್ಫಾರ್ಮೇಶನ್. ಮೆಜಾರಿಟಿ ಆಫ್ ದ ಟೈಮ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗೋದು ಗ್ಯಾರಂಟಿ. ಏನಪ್ಪ ಅಂದ್ರೆ, ನೆಕ್ಸ್ಟ್ IPL 2027 ಅಲ್ಲಿ ಮೆಜಾರಿಟಿ ಆಫ್ ದಿ ಆಸ್ಟ್ರೇಲಿಯನ್ಸ್ ಪ್ಲೇಯರ್ಸು IPL ಆಡೋಕೆ ಬರಲ್ಲ ಅಂತ ಇನ್ಫಾರ್ಮೇಶನ್ ಕೊಟ್ಟಿದೆ. ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಬಹಳ ಸೀರಿಯಸ್ ತೆಗೆದುಕೊಂಡಿದೆ. ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಆಸ್ಟ್ರೇಲಿಯಾ ಯಾವುದೇ ಒಂದು ICC ಟ್ರೋಫಿಯನ್ನು ವಿನ್ ಆಗುತ್ತಾ ಇಲ್ಲ. ಇದೇ ಒಂದು ವ್ಯೂನ ಮೇಲೆ ಈಗ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಬಿಗ್ ಕಂಡೀಷನ್ ಹಾಕಿದೆ. ಯಾರೇ ಪ್ಲೇಯರು ಟೆಸ್ಟ್ ಫಾರ್ಮೆಟ್ ನಲ್ಲಿ ಮತ್ತು ನೆಕ್ಸ್ಟ್ ಬರುವಂತಹ ಆ ಒಂದು ODI ಫಾರ್ಮೆಟ್ ನಲ್ಲಿ ಯಾರೆಲ್ಲರೂ ಪಾರ್ಟಿಸಿಪೇಷನ್ ಮಾಡ್ತಿದ್ದೀರಾ ಅಂತ ಪ್ಲೇಯರ್ಸ್ಗೆ ನಾವು IPL ಅಲ್ಲಿ ಎಂಟ್ರಿ ಕೊಡಲ್ಲ. ಆ ಒಂದು NOC ನ ನಾವು ಅಗ್ರಿ ಮಾಡಲಾದ್ರೆ ಒಂದು ಹ್ಯೂಜ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮ್ಯಾಸಿವ್ ಸೆಟ್ ಬ್ಯಾಕ್ ಇದು ಆಕ್ಚುಲಿ. ಯಾಕಪ್ಪ ಅಂದ್ರೆ, ಆಸ್ಟ್ರೇಲಿಯಾದಿಂದ ಬಿಗ್ ಪ್ಲೇಯರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀವೇ ಥಿಂಕ್ ಮಾಡಿ, LAC ಟೀಮ್ ಇಂದ ಮಿಚೆಲ್ ಮಾರ್ಷ್ ಮತ್ತು ಜಾಶ್ ಇಂಗ್ಲಿಷ್ ನಾಟ್ ಅವೈಲೇಬಲ್ ಫಾರ್ IPL 2027. ನೆಕ್ಸ್ಟ್ SRS ಟೀಮ್ ಅಲ್ಲಿ 2 ಗನ್ ಪ್ಲೇಯರ್ಸ್, ಒಂದು ಟ್ರಾವಿಸ್ ಹೆಡ್, ಇನ್ನೊಬ್ರು ಪ್ಯಾಟ್ ಕಮಿನ್ಸ್, ಇವರು ಕೂಡ ಅನ್ಅವೈಲೇಬಲ್. ನೆಕ್ಸ್ಟ್ CSK ಟೀಮ್ ಅಲ್ಲಿ ನಥನ್ ಎಲ್ಲಿಸ್, ಅದೇ ರೀತಿಯಾಗಿ ಸ್ಪೆನ್ಸರ್ ಜಾನ್ಸನ್, ಇವರು ಕೂಡ ನಾಟ್ ಅವೈಲೇಬಲ್. RCB ಟೀಮ್ ಇಂದ ಜಾಶ್ ಹೆಜಲ್ವುಡ್ ಮತ್ತು ಟಿಮ್ ಡೇವಿಡ್, ಇವರು ಕೂಡ ನಾಟ್ ಅವೈಲೇಬಲ್. ಇನ್ನು ಯಾರಾದ್ರೂ ಇದಾರ? KKR ಟೀಮ್ ಅಲ್ಲಿ ಕ್ಯಾಮ್ರನ್ ಗ್ರೀನ್, ಇವರು ಕೂಡ ನಾಟ್ ಅವೈಲೇಬಲ್. ನೆಕ್ಸ್ಟ್ IPL 2027 ಅಲ್ಲಿ ಯಾರಾದ್ರೂ ಮಿಸ್ ಮಾಡಿದ್ರೆ ಕಮೆಂಟ್ಸ್ ಮಾಡಿ ನೋಡಮ್ಮ. ಈಗ ನಾವು ಪರ್ಟಿಕ್ಯುಲರ್ ಆಗಿ ನಾವು ಒಂದೊಂದು ಪ್ಲೇಯರ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ, ಮಿಚೆಲ್ ಮಾರ್ಷ್, ಜಾಶ್ ಇಂಗ್ಲಿಷ್ 2 ಕೀ ಪ್ಲೇಯರ್ಸ್ LAC ಟೀಮ್ಗೆ. ಪವರ್ ಪ್ಲೇಲಿ ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಿಗ್ ಸೆಟ್ ಬ್ಯಾಕ್. ನೆಕ್ಸ್ಟ್ ನಾವು SRS ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಆಬ್ವಿಯಸ್ಲಿ ಗೊತ್ತಿರೋದೆ, ಪ್ಯಾಟ್ ಕಮಿನ್ಸ್ ಒಂದು ಗನ್ ಪ್ಲೇಯರ್ ಮತ್ತು ಟ್ರಾವಿಸ್ ಹೆಡ್ ಕೂಡ ಒಂದು ಸೂಪರ್ ಪ್ಲೇಯರ್. ಇವರು ಕೂಡ ಅನ್ಅವೈಲೇಬಲ್ ಇದ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ IPL 2027 ಅಲ್ಲಿ SRS ಟೀಮು ಒಂದು ಓಪನರ್ ನ ಪಿಕ್ ಮಾಡಬೇಕಾಗುತ್ತೆ. ಅಭಿಷೇಕ್ ಶರ್ಮಾ ಅವರ ಜೊತೆ ಒಂದು ಹೊಸ ಓಪನರ್ ಎಂಟ್ರಿ ಕೊಡೋದು ಗ್ಯಾರಂಟಿ. ನೆಕ್ಸ್ಟ್ ನಾವು CSK ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ, ಸ್ಪೆನ್ಸರ್ ಜಾನ್ಸನ್ ನಾಟ್ ಅಪ್ ಟು ದಿ ಮಾರ್ಕ್, ಅವ್ರು ಮ್ಯಾಟರ್ ಆಗಲ್ಲ. ಆದ್ರೆ ಇಲ್ಲಿ ನಥನ್ ಎಲಿಸ್ ಬಿಗ್ ಸೆಟ್ ಬ್ಯಾಕ್ ಆಗುತ್ತೆ. ಲಾಸ್ಟ್ IPL ಕೂಡ ಅವರು ಪಾರ್ಟಿಸಿಪೇಷನ್ ಮಾಡಿಲ್ಲ ಇಂಜುರಿಯಿಂದ. ಈಗ ಅಗೇನ್ ನೆಕ್ಸ್ಟ್ IPL 2027 ಅಲ್ಲಿ ಅವರು ಕೂಡ ಅನ್ಅವೈಲೇಬಲ್ ಇದ್ರೆ ಡೆಫಿನೆಟ್ ಆಗಿ ಚೆನ್ನೈ ಫ್ಯಾನ್ಸ್ ಗೆ ಸೆಟ್ ಬ್ಯಾಕ್. ಬಾಲಿಂಗ್ ಅಲ್ಲಿ ವೀಕ್ನೆಸ್ ಇದೆ ಚೆನ್ನೈದು. ಈ ಟೈಮ್ ಅಲ್ಲಿ ಇವರು ಕೂಡ ಕೈ ಕೊಟ್ರೆ ದೇರ್ ಇಸ್ ಎ ಪ್ರಾಬ್ಲಮ್ ಚೆನ್ನೈದು. ಬಟ್ ಇವರಿಗೆ ಒಂದು ರಿಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ, ಜಾಶ್ ಹೆಜಲ್ವುಡ್. RCB ಟೀಮು ಲಾಸ್ಟ್ 2 ವರ್ಷ ಕಪ್ ವಿನ್ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ಪಿಲ್ಲರ್ ಹೆಜಲ್ವುಡ್ ಅವರ ಪರ್ಫಾರ್ಮೆನ್ಸ್. ಒಂದು ಸೆಟ್ ಬ್ಯಾಕ್. ಅವರಿಗೆ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಪ್ಲೇಯರ್ ನ RCB ಮ್ಯಾನೇಜ್ಮೆಂಟ್ ಪಿಕ್ ಮಾಡ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ಆದ್ರೆ ಇವರ ಕ್ಯಾಲಿಬರ್ಗೆ ಮ್ಯಾಚ್ ಆಗುವಂತ ಪ್ಲೇಯರ್ ಸಿಗೋದು ಬಹಳ ಕಷ್ಟ. ನೆಕ್ಸ್ಟ್ ನಾವು ಟಿಮ್ ಡೇವಿಡ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ನೋ ಕ್ಲಾರಿಟಿ. ಯಾಕಪ್ಪ ಅಂದ್ರೆ ಟಿಮ್ ಡೇವಿಡ್ ಟೆಸ್ಟ್ ಅಲ್ಲಿ ಇಲ್ಲ ಮತ್ತು ODI ಫಾರ್ಮೆಟ್ ಅಲ್ಲಿ ಅವರ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಟಿಮ್ ಡೇವಿಡ್ ಇಲ್ಲ. ಆದ್ರೂ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಒಂದು ರಿಪ್ಲೇಸ್ಮೆಂಟ್ ಪ್ಲೇಯರ್ ಅಥವಾ ಬ್ಯಾಕಪ್ ಪ್ಲೇಯರ್ಗೆ ಅವ್ರನ್ನ ಪಿಕ್ ಮಾಡೋದು ಗ್ಯಾರಂಟಿ. ಏನ್ ಬೇಕಾದ್ರೂ ಮಾಡಬಹುದು ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ. ಬಟ್ ಆಲ್ಮೋಸ್ಟ್ 90% ಟಿಮ್ ಡೇವಿಡ್ IPL 2027 ನಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಇರುತ್ತೆ. ಆದ್ರೂ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾನ ಯಾವುದೇ ಕಾರಣಕ್ಕೂ ನಂಬಿಕೆ ಆಗಲ್ಲ ಬಾಸ್. ಸೊ ನೋಡಮ್ಮ, ಇದು ಸದ್ಯವಿರುವಂತ ಟೈಮ್ಸ್ ಆಫ್ ಇಂಡಿಯಾ ಅಪ್ಡೇಟ್ ಕೊಟ್ಟಿದೆ. ಆಸ್ಟ್ರೇಲಿಯಾ ಪ್ಲೇಯರ್ಸ್ ನೆಕ್ಸ್ಟ್ IPL 2027 ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ. ಕ್ರಿಕೆಟ್ ODI ವರ್ಲ್ಡ್ ಕಪ್ ವೆರಿ ಇಂಪಾರ್ಟೆಂಟ್ ಮತ್ತು ಟೆಸ್ಟ್ ಸೀರೀಸ್ ಕೂಡ ಇದಾವೆ. ಅದು ನಮಗೆ ಫ್ರಾಂಚೈಸಿ ಕ್ರಿಕೆಟ್ಗಿಂತ ನಮಗೆ ನಮ್ಮ ದೇಶ ವೆರಿ ಇಂಪಾರ್ಟೆಂಟ್ ಅಂತೇಳಿ ಈ ಪ್ಲೇಯರ್ಸ್ಗೆ NOC ನ ಕೊಡಕ್ಕೆ ಒಪ್ತಾ ಇಲ್ಲ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ. ನೀವೇನಂತೀರ ಈ ಒಂದು ಅಪ್ಡೇಟ್ ಬಗ್ಗೆ? ನಿಮ್ಗೆ ಏನು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಕ್ಯಾಮ್ರನ್ ಗ್ರೀನ್ ಅವರ ಬಗ್ಗೆ ನಾನು ಮರ್ತು ಬಿಟ್ಟಿನಿ. ಗ್ರೀನ್ 25 ಕೋಟಿ ಕೊಡಗಿಸಿ ಅವ್ರನ್ನ ಬೈ ಮಾಡಿದ್ದಾರೆ KKR ಮ್ಯಾನೇಜ್ಮೆಂಟ್.
ಆದ್ರೆ ಈ ಟೈಮಲ್ಲಿ ಗ್ರೀನ್ ಅವರು ಅನ್ಅವೈಲೇಬಲ್ ಇದ್ರೆ ಡೆಫಿನೆಟ್ ಆಗಿ KKR ಮ್ಯಾನೇಜ್ಮೆಂಟ್ ಗ್ರೀನ್ಗೆ ರಿಲೀಸ್ ಮಾಡೋದು ಕನ್ಫರ್ಮ್. ಆ ಒಂದು 25 ಕೋಟಿ ತಗೊಂಡು ಅವರು ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಒಂದು ಒಳ್ಳೆ ಪ್ಲೇಯರ್ಗೆ ಪಿಕ್ ಮಾಡ್ತಾರೆ, ಅಥವಾ 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 ಹಾರ್ದಿಕ್ ಪಾಂಡೆಗೆ ಆಲ್ ಕ್ಯಾಶ್ ಡೀಲ್ ಮಾಡಿದ್ರೆ ಮಾಡಬಹುದು. ಸೊ ಇನ್ನು ಆ ಒಂದು ಟ್ರೇಡು ನಡೀತಿದೆ, ಡಿಸ್ಕಷನ್ ಆಗ್ತಿದೆ. ಬಟ್ ಚೆನ್ನೈ ಮಾಡುತ್ತೆ ಅದ್ರ ಬಗ್ಗೆ ನೋ ಡೌಟ್. ಬಟ್ ಟ್ವಿಸ್ಟ್ ಏನ್ ಬೇಕಾದ್ರೂ ಬರಬಹುದು ಬಾಸ್. KKR ಟೀಮಲ್ಲಿ ಈಗ ಗ್ರೀನ್ಗೆ ರಿಲೀಸ್ ಮಾಡಿದ್ರೆ ಕ್ಯಾಶ್ ಇರುತ್ತೆ, ಆ ಒಂದು ಕ್ಯಾಶ್ ತಗೊಂಡು ಅವರು ಕ್ಯಾಶ್ ಡೀಲ್ ಮಾಡಬಹುದು. ಆದ್ರೆ ಮುಂಬೈ ಇಂಡಿಯನ್ಸ್ ಕ್ಯಾಶ್ ಡೀಲ್ ಒಪ್ತಾರ? ನೋ ಚಾನ್ಸ್. ಇಲ್ಲಿ ಖುದ್ದು ಹಾರ್ದಿಕ್ ಪಾಂಡೆ KKR ಬರೋಕೆ ಇಷ್ಟ ಇದೆಯಾ? ಹಾರ್ದಿಕ್ ಪಾಂಡೆಗೆ ಚೆನ್ನೈ ಬರೋಕೆ ಬಹಳ ಇಂಟ್ರೆಸ್ಟ್ ತೋರಿಸಿದ್ರೆ. ಸೊ ನೋಡಮ್ಮ ಏನಾಗುತ್ತೆ ಮುಂದಿನ ದಿನ. ಬಟ್ ಅಟ್ ದ ಮೊಮೆಂಟ್ KKR ಟೀಮಲ್ಲಿ ಮ್ಯಾಸಿವ್ ಪರ್ಸ್ ಇರೋದು ಗ್ಯಾರಂಟಿ. ಆ ಒಂದು ಪರ್ಸ್ ತಗೊಂಡು ಏನಾದ್ರು ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡ್ತಾರ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನಮಗೆ ಮುಂದೆ ಇನ್ಫಾರ್ಮೇಶನ್ ಬರುತ್ತೆ, ಆ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ವೆರಿ 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 ಇಂಟ್ರೆಸ್ಟಿಂಗ್ ಅಪ್ಡೇಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಹೌದು. ಏನಪ್ಪಾ ಅಂದ್ರೆ ನಾನು ಮೊನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಆಗಸ್ಟ್ 1 ಅಥವಾ ಆಗಸ್ಟ್ 2ಕ್ಕೆ ಒಂದು ಚೆನ್ನೈದು ಮೀಟಿಂಗ್ ಇದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಆದ್ರೆ ಡೇಟ್ ಎಷ್ಟು? ಆಗಸ್ಟ್ 4. ಓಕೆ, ಆಗಸ್ಟ್ 4 ಸ್ಟಿಲ್ ಇನ್ನೂ ಮೀಟಿಂಗ್ ಆಗಿಲ್ಲ ಅಂತ ಡೌಟ್ ಬಂದಿಲ್ಲ ನಮಗೆ. ಬಂದಿರುತ್ತೆ, ಆದ್ರೆ ಕಮೆಂಟ್ಸ್ ಮಾಡಿಲ್ಲ ನೀವು. ಆಕ್ಚುಲಿ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಒಂದು ಮೀಟಿಂಗ್ ಇರುತ್ತೆ. ಯಾಕಪ್ಪ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು ಅಟ್ ಪ್ರೆಸೆಂಟ್ ಚೆನ್ನೈಯಲ್ಲಿದ್ದಾರೆ, ಅವರು ಬೈಕ್ ರೇಸಲ್ಲಿ ಬ್ಯುಸಿ ಇದ್ದಾರೆ. ನೆಕ್ಸ್ಟ್ CSK CEO ಅವರು ವೆಕೇಶನ್ ಮುಗಿಸಿಕೊಂಡು, ಫ್ಯಾಮಿಲಿ ಟ್ರಿಪ್ ಅನ್ನ ಮುಗಿಸಿಕೊಂಡು ಚೆನ್ನೈಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ವೆರಿ 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 ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ ಬಾಸ್. ಬೋಲ್ಡ್ ಆಗಿ ನಿರ್ಧಾರ ಮಾಡ್ತಿದ್ದಾರೆ, ಏನು ಬೇಕಾದ್ರೂ ಟ್ವಿಸ್ಟ್ ನ ಕೊಡಬಹುದು ಚೆನ್ನೈ ಮ್ಯಾನೇಜ್ಮೆಂಟ್. ಸೊ ಸ್ಟೇ ಟ್ಯೂನ್ ಆಗಿರಿ, ಟಚ್ ಅಲ್ಲಿರಿ, ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಯಾವ ಟೈಮಲ್ಲಿ ಬೇಕಾದ್ರೂ ಅಪ್ಡೇಟ್ ನ ಕೊಡಬಹುದು. ಆ ಒಂದು ಅಪ್ಡೇಟ್ ನ ಫಾಸ್ಟ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ಗೂ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರೂ ಡೌಟ್ ಇದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.